ಸರ್ ಫಸ್ಟ್ ಥ್ಯಾಂಕ್ಸ್ ಹೇಳ್ತೀನಿ ಸರ್. ಅದೇನೋ ಗೊತ್ತಿಲ್ಲ, ನೀವು ಬಂದಿರ ಅಂದರೆ ನನ್ನ ಸಿನಿಮಾದ ಯಾವುದೇ ಪ್ರೋಗ್ರಾಮ್ ಬಂದರೂ ಸಿನಿಮಾ ಹಿಟ್ ಆಗ್ತದೆ. ಸೊ ಭಾಳ ಖುಷಿ ಆಯಿತು ಸರ್ ಬಂದಿದ್ದು. ಥ್ಯಾಂಕ್ ಯು ಸೋ ಮಚ್. ಫಾದರ್ ಬಗ್ಗೆ ಹೇಳ್ಬೇಕಂದ್ರೆ ಐ ಥಿಂಕ್ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಸಬ್ಜೆಕ್ಟ್ ಇದು. ತುಂಬ ಮನಸ್ಸಿಗೆ ಹತ್ತಿರ ಆಗುವಂಥ ಒಂದು ಸಿನಿಮಾ. ಎಲ್ಲರಿಗೂ ಅವರವರ ತಂದೆದೊಂದು ಕನೆಕ್ಷನ್ ಇದ್ದೇ ಇರುತ್ತೆ. ಸೊ ಆ ವಿಷಯನ ತುಂಬ ಸೂಕ್ಷ್ಮವಾಗಿ ಮತ್ತು ತುಂಬ ಅದ್ಭುತವಾಗಿ ಇದನ್ನು ನಮ್ಮ ರಾಜಮೋಹನ್ ಸರ್ ಅವರು ಅದನ್ನು ಬರೆದಿದ್ದಾರೆ. ಇನ್ಫ್ಯಾಕ್ಟ್ ನಾವು ಕತೆ ಕೇಳುವಾಗ ತುಂಬ ಅಂದರೆ ತುಂಬ ಇಷ್ಟ ಆಗಿತ್ತು. ನನಗಿಂತ ಆ್ಯಕ್ಚುಲಿ ಮಿಲನಾಗಿ ತುಂಬ ಇಷ್ಟ ಆಗಿತ್ತು ಈ ಕತೆ. ಅವರಂತೂ ಈಗ ನೀವು ಮಾಡಲೇಬೇಕು ಇದನ್ನು ಮಾಡಿ ಅಂತ ಮಾಡಿದಂಥ ಸಿನಿಮಾ ಇದು. ಸೊ ಆ್ಯಂಡ್ ಪ್ರಕಾಶ್ ರೈ ಸರ್ ಜೊತೆ ಒಂದು ಸ್ಟೇಜನ್ನು ಸ್ಕ್ರೀನ್ ಶೇರ್ ಮಾಡಿದಂಥ ಒಂದು ಅದ್ಭುತವಾದ ಒಂದು ಅನುಭವ. ಆ್ಯಂಡ್ ಅದನ್ನು ತುಂಬ ವರ್ಷಗಳಲ್ಲಿ ನಾನು ಅದನ್ನು ಕ್ಯಾರಿ ಮಾಡ್ಕೊಂಡು ಹೋಗ್ತೀನಿ. ಅಂದರೆ ನನಗೆ ಆ್ಯಸ್ ಎನ್ ಆ್ಯಕ್ಟರ್ ಬೆಳೆಯೋದಕ್ಕೆ ಒಂದು ತುಂಬ ಒಳ್ಳೆ ಒಂದು ಪ್ಲ್ಯಾಟ್ಫಾರ್ಮ್ ಆಯಿತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಚಂದ್ರು ಸರ್ ಯಾವುದನ್ನು ಚಿಕ್ಕದಾಗಿ ಮಾಡಲ್ಲ. ಸೊ ಒಂದು ಮೀಡಿಯಮ್ ಸ್ಕೇಲ್ ಇರೋ ಒಂದು ಸಿನಿಮಾನೂ ಕೂಡ ಒಂದು ದೊಡ್ಡ ಸ್ಕೇಲಲ್ಲೇ ಪೋರ್ಟ್ರೇ ಮಾಡೋಂಥ ಒಂದು ಟ್ಯಾಲೆಂಟ್, ಒಂದು ಸ್ಪೆಷಲ್ ಟ್ಯಾಲೆಂಟ್ ಚಂದ್ರು ಸರ್ ಇರೋದು. ಆ್ಯಂಡ್ ಈ ಸಿನಿಮಾನ ತುಂಬ ದೊಡ್ಡ ರೀತಿಗೆ ಶೂಟ್ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೋಪ್ಫುಲಿ ಸರ್ ಕೈಗುಣ ಈ ಸಿನಿಮಾನೊಂದು ಕೈ ಹಿಡಿಯುತ್ತೆ ಅಂತ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಸುದೀಪ್ ಸರ್ ಇದ್ದಾರೆ. ಲವ್ ಮಾಕ್ಟೆಲ್ ಇಂದ ಹಿಡಿದು ಲಾಸ್ಟ್ ರಿಲೀಸ್ ಆಗಿರುವಂತಹ ಹೊಯ್ಸಳ ಕೂಡ ಸುದೀಪ್ ಸರ್ ಬಂದ್ ಮಾಡಿಕೊಟ್ಟಿದ್ದು. ಸರ್ ಪ್ರತಿ ಸಲ ನಿಮ್ಮನ್ನು ನೋಡಿದಾಗ್ಲೂ ಅದೇ ನರ್ವಸ್ನೆಸ್ಸು, ಅದೇ ಒಂದು ಟರ್ಬುಲೆನ್ಸ್ ಆಗಿದ್ದು ಹಾರ್ಟಲ್ಲಿ. ದಟ್ಸ್ ದ ಆರಾ ದಟ್ ಯು ಕ್ರಿಯೇಟ್. ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಡೂಯಿಂಗ್ ದಿಸ್. ಫಾದರ್ ಸಿನಿಮಾ ಐ ಥಿಂಕ್ ನನ್ನ ಕರಿಯರಲ್ಲಿ ತುಂಬ ಇಂಪಾರ್ಟೆಂಟ್ ಸಿನಿಮಾ, ನನ್ನ ಮನಸ್ಸಿಗೆ ತುಂಬ ಹತ್ತಿರ ಆಗಿರೋ ಸಿನಿಮಾ. ರಾಜಮೋಹನ್ ಸರ್ಗೆ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಚಂದ್ರು ಸರ್ಗೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು ಈ ಆಪರ್ಚುನಿಟಿ ಸಿಕ್ಕಿದ್ದಕ್ಕೆ. ಆ್ಯಂಡ್ ಡಾರ್ಲಿಂಗ್ ಕೃಷ್ಣ ಅವರೊಟ್ಟಿಗೆ 3ನೇ ಬಾರಿ ನಾನು ಕಾಣಿಸ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಅವರಿಂದನೇ ನನಗೆ ಸಿನಿಮಾ ಸಿಕ್ಕಿದ್ದು. ಇಲ್ಲ ಈ ಸಿನಿಮಾ ನೀನು ಮಾಡಲೇಬೇಕು ಅಂತ ಹೇಳಿದ್ರು. ಶೂಟ್ ಮಾಡಬೇಕಾದ್ರೆ ನನಗೆ ಗೊತ್ತಾಯ್ತು ಅವ್ರು ಏನಕ್ಕೆ ಹಿಂಗೆ ಹೇಳಿದ್ರು ಅಂತ. ಆ್ಯಕ್ಚುಲಿ ತುಂಬ ದೊಡ್ಡ ಜವಾಬ್ದಾರಿ ಇದೆ ಅವರು ಹೇಳಿದ್ದಿದ್ರ. ಸೊ ಐ ಹೋಪ್ ನಿಮ್ಮೆಲ್ರಿಗೂ ಅದು ಇಷ್ಟ ಆಗುತ್ತೆ. ಆ್ಯಂಡ್ ಸುಜ್ಞಾನ್ ಸರ್ ತುಂಬ ಚೆನ್ನಾಗಿ ಶೂಟ್ ಮಾಡಿದ್ದಾರೆ. ನಾನು ತುಂಬ ಈಗರಾಗಿ ವೇಟ್ ಮಾಡ್ತಾ ಇದ್ದೀನಿ ಈ ಸಿನಿಮಾಗೋಸ್ಕರ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಹೋಪಿಂಗ್ ಫಾರ್ ರಿಲೀಸ್ ಬೇಗ ಆಗಲಿ ಅಂತ ಕಾಯ್ತಾ ಇದ್ದೀನಿ. ಥ್ಯಾಂಕ್ ಯು. ನೀವೇನೋ ವಿದ್ಯಾಪತಿ ಅದು ಏನೋ ಮಾಡ್ತಾ ಇದ್ದೀರಾ, ವಿದ್ಯಾಪತಿ ಸಿನಿಮಾ ಎಲ್ಲ ಮಾಡ್ತಿದ್ದೀರಾ, ಮತ್ತು ಇದರ ಕ್ಯಾರೆಕ್ಟರ್ಲ್ಲೂ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ರು. ಸೊ ಅದಕ್ಕೆ ಕಾರಣ ಅದೇ, ಯಾಕಂದರೆ ಪಾತ್ರ ಅಷ್ಟು ಚೆನ್ನಾಗಿತ್ತು. ಸೊ ಆ ಪಾತ್ರ ಅಷ್ಟು ಚೆನ್ನಾಗಿದ್ದಾಗ ಅದು ಲೀಡ್ ರೋಲು ಅಥವಾ ಕ್ಯಾರೆಕ್ಟರ್ ರೋಲ್ ಅನ್ನೋದು ಬಹುಶಃ ಮ್ಯಾಟ್ರ್ ಆಗಲ್ಲ. ಯಾಕಂದ್ರೆ ಮುಂಚೆ ಎಲ್ಲ ಕಾಮಿಡಿಗೆ ಒಂದು ಕ್ಯಾರೆಕ್ಟರ್ ಬರೀತಾ ಇದ್ರು, ಈಗ ಕ್ಯಾರೆಕ್ಟ್ರಲ್ಲಿ ಕಾಮಿಡಿ ಇರ್ತದೆ. ಸೊ ಅದಕ್ಕೋಸ್ಕರ ಅಂತ ಸಪ್ರೇಟ್ ಇನ್ನೊಂದು ಪಾತ್ರ ಆ ಥರ ಎಲ್ಲ. ಸೊ ಆ ಥರದ ಇದ್ದಾಗ ಪಾತ್ರಗಳು ಇನ್ನೂ ಚೆನ್ನಾಗಿರ್ತವೆ. ಐ ಮೀನ್ ಈಗ ಅದೊಂಥರ ಎವಲ್ಯೂಷನ್ ಅಂತಾರಲ್ಲ, ಎವಲ್ಯೂಷನ್ ಅದಿದೆ ಈಗ, ಆ ಥರ ಪಾತ್ರಗಳಿದ್ದಾವೆ ಈಗ. ಸೊ ಅಂಥ ಒಂದು ಪಾತ್ರ ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಫಸ್ಟು ನಾನು ರೆಫರ್ ಮಾಡಿದ್ದು ಕೃಷ್ಣ ಅವರೇ, ಇಲ್ಲ ಈ ಪಾತ್ರ ಮಾಡಿ ನೀವು ತುಂಬ ಚೆನ್ನಾಗಿದೆ ಅಂತೇಳಿ. ಥ್ಯಾಂಕ್ ಯು ಸರ್. ಮತ್ತು ಚಂದ್ರು ಸರ್ ಅವರು ಈ ಸಿನಿಮಾಗೆ ನಿರ್ಮಾಪಕರು ಹೌದು, ಅಸಿಸ್ಟೆಂಟ್ ಡೈರೆಕ್ಟ್ರು ಹೌದು. ಸೆಟ್ಟಲ್ಲಿ ಪ್ರತಿದಿನ ಹೆಂಗೆ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಹೆಂಗೆ ಓಡಾಡ್ತಿರ್ತಾರಲ್ಲ ಹಂಗೆ ಅಷ್ಟು ಚುರುಕಾಗಿ ಸೆಟ್ಟಲ್ಲಿ ಇರ್ತಿದ್ರು. ಮತ್ತು ನೀವು ನೋಡಿದ್ರಿ ಫಸ್ಟ್ ಶಿವಣ್ಣ ಅವ್ರನ್ನ ಕರೆಸಿದ್ರು ಇದಕ್ಕೆ ಸಿನಿಮಾ ಮುಹೂರ್ತಕ್ಕೆ. ಆಮೇಲೆ ಮೈಸೂರಲ್ಲೊಂದು ಪ್ರೆಸ್ ಮೀಟ್ ಮಾಡಿದ್ರು, ಇಲ್ಲಿ ಸುದೀಪ್ ಸರ್ ಬಂದಿದ್ದಾರೆ. ಹಿಂಗೆ ಅಂದರೆ ಸಿನಿಮಾ ಇನ್ನೂ ರಿಲೀಸ್ ಆಗೋವರೆಗೆ ಇನ್ನೂ ಏನೇನಾಗುತ್ತೋ ನನಗೆ ಗೊತ್ತಿಲ್ಲ. ನಾನು ಕಾಣ್ತಾ ಇದ್ದೀನಿ ಅಂದರೆ ಸಿನಿಮಾನ ಜನಕ್ಕೆ ತಲುಪಿಸೋ ನಿಮ್ಮ ಹಾಪಾಪಿತನ ಇದೆಯಲ್ಲ ಸರ್, ಅದು ನೆಕ್ಸ್ಟ್ ನಾನು ವಿದ್ಯಾಪತಿ ಸಿನಿಮಾಗೆ ನಿಮ್ಮನ್ನು ಕೇಳಬೇಕು. ಒಂದಷ್ಟು ಸಜೆಷನ್ಸ್ ಏನಾದರೂ ಹೆಂಗೆ ಸರ್ ಪ್ರಮೋಟ್ ಮಾಡೋದು ಅಂತ ನಿಮ್ಮನ್ನು ಕೇಳಬೇಕು. ಮತ್ತು ಈ ಮುಂಚೆ ನಾನು ಮತ್ತು ಕೃಷ್ಣ ಅವರು ನಡೆಸಿದ್ದ ಕೌಸಲ್ಯ ಸುಪ್ರಜಾರಾಮ ಸಿನಿಮಾಗೆ ಸುದೀಪ್ ಸರ್ ಇದೇ ಥರ ಬಂದು ವಿಶ್ ಮಾಡಿದರು. ಆ ಸಿನಿಮಾ ಹಿಟ್ ಆಗಿತ್ತು. ಈ ಸಿನಿಮಾ ಕೂಡ ಅದೇ ಥರ ಹಿಟ್ ಆಗುತ್ತೆ. ನಿಮ್ಮ ಹಾರೈಕೆಗಳಿರಲಿ ಸರ್. ಥ್ಯಾಂಕ್ ಯು ಎಲ್ರಿಗೂ. ಡಾರ್ಲಿಂಗ್ ಕೃಷ್ಣ ಅವ್ರ ಜೊತೆ ನಮ್ಮದು 2ನೇ ಸಿನಿಮಾ, ಒಂದು ಲಕ್ಕಿ ಮ್ಯಾನ್ ಅಂತ ಒಂದು ಅಪ್ಪು ಸರ್ ಸಿನಿಮಾ ಜೊತೆ ವರ್ಕ್ ಮಾಡಿದ್ದೆ. ಇದು 2ನೇ ಸಿನಿಮಾ, ಡೈಲಾಗ್ ಬರೀತಾ ಇರೋದು. ಆಮೇಲೆ ಚಂದ್ರು ಅವ್ರ ಜೊತೆ ನಮ್ಮದು ಇದು 1ನೇ ಸಿನಿಮಾ. ಫಾದರ್ ಅನ್ನೋ ಟೈಟ್ಲಿಗೆ ಆ್ಯಕ್ಚುಲಿ ಕರೆಕ್ಟ್ ಆಪ್ಟ್ ಆಗಿದ್ದಾರೆ ಚಂದ್ರು ಅವರು. ಯಾಕೆಂದರೆ ಅವ್ರನ್ನ ನಾನು ನೋಡಿದ್ದೀನಿ, ಫಾದರ್ ಆಗೂ ನೋಡಿದ್ದೀನಿ ಅವ್ರನ್ನ ಮನೆಯಲ್ಲಿ. ಹಾಗಾಗಿ ಅವ್ರು ಕರೆಕ್ಟ್ ಟೈಟ್ಲು. ಯೂಶ್ವಲಿ ಅವರು ಮದರ್ ಸೆಂಟಿಮೆಂಟ್ ಇಟ್ಕೊಂಡು ಸಿನಿಮಾಗಳನ್ನ ಮಾಡ್ತಾಯಿದ್ರು. ಸಾಮಾನ್ಯ ಕನ್ನಡದಲ್ಲಿ ಬರ್ತಿದ್ದಲ್ಲ ಮದರ್ ಸೆಂಟಿಮೆಂಟ್ಗಳೇ. ಫಾದರ್ ಸೆಂಟಿಮೆಂಟ್ಗಳು ಸಿನಿಮಾ ತುಂಬ ಕಮ್ಮಿ ಬರ್ತಾ ಇದ್ದು.
ಮೋಸ್ಟ್ಲಿ ಇದೇ ಫಸ್ಟ್ ಸಿನಿಮಾ ಇರ್ಬೋದು ಫಾದರ್ ಮೇಲೆ ದೊಡ್ಡದಾಗಿ ಬರ್ತಾ ಇರೋವಂಥದ್ದು. ಅಂದರೆ ಫಾದರ್ ಅನ್ನೋದು ಎಲ್ಲರೂ ಕನೆಕ್ಟ್ ಆಗುವಂಥ ಒಂದು ಎಮೋಷನ್ ಅದು. ಸೊ ಖಂಡಿತ ಅದೊಂದು ದೊಡ್ಡ ಹಿಟ್ ಆಗುತ್ತೆ ಅನ್ನೋದು ಒಂದು ಅನಿಸ್ತಾ ಇದೆ ನನಗೆ. ನಮ್ಮ ರಾಜ್ಮೋಹನ್ ಡೈರೆಕ್ಟ್ರು ಇವ್ರು ಒಂದು ಕಥೆ ಹೇಳಿದಾಗಲೇ ನನಗೊಂದು ಖುಷಿ ಆಯಿತು. ಒಂದು ಬೇರೆ ಥರ ಇದೆ ಒಂದು ಎಮೋಷನ್ಸು ತಂದೆ ಮಗನ ಮಧ್ಯೆ ಅಂತ. ಖಂಡಿತ ಇದೊಂದು ಒಳ್ಳೆ ಸಿನಿಮಾ ಆಗುತ್ತೆ ಅಂತ ಹೇಳಿ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಎಂಟರ್ಪ್ರೈಸಸ್ 12 ಸಿನಿಮಾ ಆಗಿದೆ. ಫಸ್ಟ್ ಟೈಮ್ ಕಬ್ಜಾ ಮಾಡಿದಾಗ ಅದಾದ ಮೇಲೆ RC ಸ್ಟುಡಿಯೋಸು ಒಂದು ಪ್ಯಾನ್ ಇಂಡಿಯಾ ಬ್ಯಾನರು ಎಂಟೈರ್ ಇಂಡಿಯಾದ ಎಲ್ಲ ಸ್ಟೇಟಲ್ಲೂ ಬ್ಯಾನರ್ ಮಾಡಿ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಯವರಾದ ಸಿದ್ದರಾಮಯ್ಯ ಸಾಹೇಬರು ಲಾಂಚ್ ಮಾಡಿದ್ರು. ನನ್ನ ಬ್ಯಾನರಲ್ಲಿ ನನ್ನೊಂದು ಡ್ರೀಮ್ ಇತ್ತು, ಹೆಚ್ಚಿಗೆ ಸಿನಿಮಾಗಳು ಮಾಡಬೇಕು, ಎಲ್ಲರ ಜೊತೆ ಎಲ್ರಿಗೂ ಒಂದು ಅವಕಾಶಗಳಾಗಬೇಕು ಅಂತ ಅವತ್ತು ಹೇಳಿ ಲಾಂಚ್ ಮಾಡಿದ್ವಿ. ಇವತ್ತು ಆದಷ್ಟು ಬೇಗನೆ ಫಾದರ್ ಅನ್ನೋ ಸಿನಿಮಾ ನಾನು ಮುಗಿಸಿದ್ದೀನಿ. ರಾಜ್ಮೋಹನ್ ಒಂದು ಒಳ್ಳೆ ಎಮೋಷನಲ್ ಫಾದರ್ ಆ್ಯಂಡ್ ಸನ್ ಕಥೆ ಹೇಳಿದ್ರು. ಸೊ ಕಂಪ್ಲೀಟ್ ಆಗಿದೆ. ಇನ್ನೆರಡು ಸಾಂಗ್ ಇದೆ, ಆದಷ್ಟು ಬೇಗ ರಿಲೀಸ್ ಮಾಡ್ತೀವಿ. ನಮಗೆ ಯಾವಾಗಲೂ ನನ್ನ ದೀಪು ಸರ್ ಅಂದರೆ ನನಗೆ ತುಂಬ ಇಷ್ಟ. ಎಷ್ಟು ಹೇಳಿದ್ರು ಸರ್ ನಾನು ಪ್ರತಿಯೊಂದರಲ್ಲಿ ನನಗೆ ಇನ್ಸ್ಪಿರೇಷನ್ನು. ದೀಪು ಸರ್ ನನಗೆ ಮೊದಲನೇ ಬ್ಯಾನರು ನೀವು ಲಾಂಚ್ ಮಾಡಿಕೊಡ್ಬೇಕು ಅಂದಾಗ ಆಗ ಬಿಗ್ ಬಾಸ್ ಇತ್ತು. ಅವತ್ತು ನನಗೊಂದು ಬೈಟ್ ಕೊಟ್ಟು RC ಸ್ಟುಡಿಯೋಸ್ಗೆ ಫಸ್ಟು ವಿಶಸ್ ಮಾಡಿದರು ನಮ್ಮ ದೀಪು ಸರ್. ಅವತ್ತು ಅಶೋಕ್ ಕೋಟ್ಲ ಅದನ್ನು ಪ್ಲೇ ಮಾಡಿದ್ದೆ. ಮುಖ್ಯಮಂತ್ರಿಗಳು ಲಾಂಚ್ ಮಾಡೋಕ್ಕೆ ಮುಂಚೆ ದೀಪು ಸರ್ ಇದನ್ನು ಪ್ಲೇ ಮಾಡಿ ಲಾಂಚ್ ಮಾಡಿದ್ವಿ. ಇವತ್ತು ಸಿನಿಮಾ ಮುಗಿಸಿ ಇವತ್ತು ಈ ಒಂದು ಲುಕ್ಕು ನಾವು ಎಲ್ಲಿ ಅನಾವರಣ ಆಗಿರಲಿಲ್ಲ. ಪ್ರಕಾಶ್ ರಾಜ್ ಅವರು ಮತ್ತು ಡಾರ್ಲಿಂಗ್ ಕೃಷ್ಣ ಸರ್ ಅವರು ಕಾಂಬಿನೇಷನ್ನು ಎಲ್ಲರೂ ಕೇಳ್ತಿದ್ರು ಏನಾದರೂ ಒಂದು ಪೋಸ್ಟರ್ ಆದರೂ ಕೊಡು ಅಂತ. ಸೊ ಇಲ್ಲ, ಒಂದು ಮೋಷನ್ ಪೋಸ್ಟರು ಮತ್ತು ಥೀಮ್ ಪೋಸ್ಟರು ಕಾನ್ಸೆಪ್ಟ್ ಪೋಸ್ಟರು ನಾನು ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಇವತ್ತು ಅದು ನಿಮ್ಮ ಮುಂದೆ ತಂದಿದ್ದೀವಿ. ಅಂದರೆ ನಿಮಗೂ ಗೊತ್ತಾಗುತ್ತೆ ಇದು ಏನು ಸಿನಿಮಾ ಅನ್ನೋದಕ್ಕೋಸ್ಕರವಾಗಿ ಅಷ್ಟು ವೆಯ್ಟ್ ಮಾಡಿ ಇವತ್ತು ಒಂದು ಪೋಸ್ಟ್ ರಿಲೀಸ್ ಮಾಡಿದ್ದೀನಿ. ಇವತ್ತು ಭಾಳ ಖುಷಿ ಆಗ್ತಾ ಇರೋದು. ಅಭಿನಯ ಚಕ್ರವರ್ತಿ ಬಾದ್ಶಾ ನಾನು ಇಷ್ಟಪಡ್ತಕ್ಕಂತಹ ಹೀರೋ ಸುದೀಪ್ ಸರ್ ಬಂದು ನಮ್ಮನ್ನು ಬೆಂತಡ್ತಾ ಇರೋದು ತುಂಬ ಖುಷಿ ಆಗ್ತಾಯಿದೆ. ಥ್ಯಾಂಕ್ ಯು ಸೋ ಮಚ್ ದೀಪು ಸರ್. ಥ್ಯಾಂಕ್ ಯು ಸರ್. ದೀಪು ಸರ್ ಮಾತಾಡ್ತಾರೆ.